ಇಲ್ಲ ಮನೆಯಲ್ಲೇ ಕುತ್ಕೊಂಡು ₹1 ಅರಕೆ ಕಟ್ಟಿ ಸರ್, ₹1 ಅರಕೆ ಕಟ್ಟಿ ಅಮ್ಮನ್ನ ಭಕ್ತಿಪೂರ್ವಕವಾಗಿ ನಮಸ್ಕಾರಕ್ಕೆ ಒಂದು ದೀಪ ಹಂಚ್ಬಿಡಿ, ನಿಮ್ಗೆ ಎಲ್ಲಾ ಕೋರಿಕೆಗಳು ನೆರವೇರುತ್ತೆ ಕನ್ಫರ್ಮ್ ಆಗಿ. ಅಷ್ಟೊಂದು ಪವರ್ಫುಲ್ ಆಯ್ತು 100%. ಇವಾಗ ನಿಮ್ಗೆ ನಿಮ್ ಮನಸ್ಸಲ್ಲಿ ನೀವು ಅಮ್ಮ ನನ್ಗೆ ಹಸಿವಾಗ್ತಿದೆ ಅಂತಂದ್ರೇನೆ ನಿಮ್ಗೆ ಯಾವ್ದೋ ಒಂದು ರೂಪದಲ್ಲಿ ಅನ್ನ ಕೊಡೋ ತಾಯಿ ನೀನು ಕಷ್ಟಗಳು ನಿವಾರಿಸಲ್ಲ ಸರ್. ಆಯ್ತು. ನಮ್ಮ ಭಾರತದಲ್ಲಿ ಅನೇಕ ಪುಣ್ಯಕ್ಷೇತ್ರಗಳಿದೆ. ಈ ಪುಣ್ಯಕ್ಷೇತ್ರಗಳಲ್ಲಿ ಇತ್ತೀಚೆಗೆ ನಮಗೆ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು ಅತ್ತಿವಟ್ಟದ ಅನ್ನಪೂರ್ಣೇಶ್ವರಿ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು. ಹೊಸಕೋಟೆಯಿಂದ 8 ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ಅರಣ್ಯ ಪ್ರದೇಶ ಮಧ್ಯದಲ್ಲಿದೆ. ಇದನ್ನು ನಾವು ಅಷ್ಟಮಂಗಲ ಪ್ರಶ್ನೆಯಲ್ಲಿ ನೋಡಿದಾಗ ಈ ಒಂದು ವಿಗ್ರಹ ಯಾವುದೋ ಋಷಿ ಮುನಿಗಳು ಸ್ಥಾಪನೆ ಮಾಡಿ ಹಿಂದೆ ಭೂಗತವಾಗಿತ್ತು. ಇದು ಇವರ ತಂದೆಗೆ, ಶ್ರೀಕಾಂತ್ ಅವರ ತಂದೆಗೆ ಸಿಕ್ಕಿತ್ತು. ಅವ್ರ ಕೈಯಲ್ಲಿ ಇದನ್ನ ಪ್ರತಿಷ್ಠಾಪನೆ ಮಾಡೋಕ್ಕಾಗಿಲ್ಲ. ಕಾಲಾನಂತರ ಅವರ ಮಗನಾದ ಶ್ರೀಕಂಠನ್ ಇದನ್ನು ಬಹಳ ಕಷ್ಟಪಟ್ಟು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಒಂದು ವಿಗ್ರಹದಲ್ಲಿ ವಿಶೇಷವಾದ ದಿವ್ಯ ಶಕ್ತಿ ಇದೆ. ಋಷಿ ಮುನಿಗಳ ತಪೋಶಕ್ತಿಯನ್ನ ದೇವಿಗೆ ಧಾರೆ ಇರೋದು ಲೋಕ ಕಲ್ಯಾಣಕ್ಕಾಗಿ ಬಂದ ಮಾತ್ರ ಕಳಶ ಪೂಜೆ ಅಂತ ಕಳಶ ಪೂಜೆ ನಡೆಯುತ್ತೆ. ಈ ಕಳಶ ಪೂಜೆ ವಿಶೇಷತೆ ಏನಂದ್ರೆ ಮದುವೆ ಆಗದೇ ಇದ್ದವರು ಮಾತ್ರನೇ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಕಳಶ ಪೂಜೆ ಅನ್ನೋದು ನಡೆಯುತ್ತೆ. ಅವರನ್ನ ಹೋಮದಲ್ಲಿ ಕುಂಡಿಸಿ ಕಳಶ ಪ್ರತಿಷ್ಠಾಪನೆ ಮಾಡಿಸಿ ಕಳಶನ ದೇವಸ್ಥಾನದ ವಾದ್ಯದ ಸಮೇತ ಶಾಸ್ತ್ರೋಕ್ತವಾಗಿ 3 ಪ್ರದಕ್ಷಿಣೆ ಮಾಡಿಸಿ ಆ ನೀರನ್ನ ಅವ್ರ ಇದಕ್ಕೆ ಪ್ರೋಷಣೆ ಮಾಡ್ತೀವಿ. ಆ ಥರ 3 ರಿಂದ 4 ತಿಂಗಳು ಮಾಡ್ತೀವಲ್ಲ ಅವರಿಗೆ ಮದುವೆ ಕಂಕಣವಾಗಿ ಬೇಗ ಬರುತ್ತೆ, ಮದುವೆ ಆಯಾಸವಾಗಿರುತ್ತೆ, ಮತ್ತು ಏನೋ ಸಮಸ್ಯೆ ಆಗಿರುತ್ತೆ, ಗ್ರಹಗತಿಗಳು ಸರಿ ಇರೋದಿಲ್ಲ, ರಾಹುಕೆಂದು ದೋಷಗಳಿರುತ್ತೆ, ಅಂಥವ್ರಿಗೆಲ್ಲನೂ ಈ ಕಂಕಣ ಭಾಗ್ಯ ಬೇಗ ಕೊಡ್ಬರುತ್ತೆ. ನಮಸ್ಕಾರ, ಎಲ್ಲಿಂದ ಬಂದಿರೋದಕ್ಕ? ನಾವು ಧ್ವಂಸಂದ್ರ ಅಂತ ಸರ್, ಸರ್ಜಾಪುರದಿಂದ. ಅದಕ್ಕ ಇಲ್ಲಿ ದೇವಸ್ಥಾನ ಹೆಂಗೆ ಗೊತ್ತಾಯ್ತಕ್ಕ ನಿಮಗೆ? ನಮಗೆ ನಮ್ಮ ಫ್ರೆಂಡ್ಸ್ ಕಡೆಯಿಂದ ವಿಷಯ ಇವ್ರಿಗೆ ನಮ್ಮ ಫ್ರೆಂಡ್ಸ್ ಹೇಳಿದ್ದಾರೆ, ಬಟ್ ಇವ್ರು ಬಂದು ಇಲ್ಲಿ ಅಮ್ಮನ ದೇವಸ್ಥಾನ ಇದೆ ಅಂತ ಹೇಳಿ ವಿಷಯ ಹೇಳಿದ್ರು. ಸೊ ಹಾಗಾಗಿ ನಾವು 2ನೇ ವಾರ ಬಂದಿದ್ದೀವಿ. ಹೆಂಗೆ ಅನ್ಸೋದಕ್ಕ ಈ ದೇವಸ್ಥಾನ ಬಗ್ಗೆ? ಪ್ರಶಾಂತವಾಗಿದೆ. ನಾವು ಅಂದ್ಕೊಂಡಿರೋದೆಲ್ಲ ನೆರವೇರಲಿ ಅಂತ ಹೇಳಿ ಅಮ್ಮನ ಹತ್ರ ಕೇಳಿಕೊಂಡು ನಾವು ಹಾಕಿಕಾಯಿನ ಕಟ್ತಾ ಇದ್ದೀವಿ. 9 ವಾರ ಬಂದು ಇಲ್ಲಿ ಹಾಕಿಕಾಯಿನ ಕಟ್ತಾ ಇದ್ದೀವಿ. ನಿಮ್ಮ ಕೋರಿಕೆ ಏನೋ ನಡೀತಾ ಇದೆ ಹಿಂಗೆ? 9 ವಾರ ಹೇಳಿದ್ದಾರೆ, ಸ್ವಲ್ಪ ಪರವಾಗಿಲ್ಲ. ಇವಾಗ ಅನ್ಕೊಂಡಿರೋದೆಲ್ಲ ಆಗ್ತಾ ಇದೆ. ಅನ್ನಪೂರ್ಣೇಶ್ವರಿ ಇಲ್ಲಿ ಏನು ಅತ್ತಿಬಟ್ಟ ಅಂತೇಳಿ ಗ್ರಾಮದಲ್ಲಿ ಸ್ಥಿರವಾಗಿ ನೆಲೆಸಿರುವಂತಹ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿ ಈಗೇನಿಲ್ಲಿ ಸ್ಥಿರವಾಗಿ ನೆಲೆಸಿದ್ದಾರೆ. ಸಮಸ್ತ ಭಕ್ತಾದಿಗಳು, ಬರುವಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ಒಳ್ಳೆಯದು ಮಾಡ್ತಾ ಬರುವಂಥ ಕಷ್ಟ ಕಾರ್ಪಣ್ಯಗಳೆಲ್ಲರೂ ಕೂಡ ನಿವಾರಣೆ ಮಾಡ್ತಾ ಇದ್ದಾರೆ ಆ ತಾಯಿ. ವಿಶೇಷ ಏನಂದರೆ ಮಂಗಳವಾರ, ಶುಕ್ರವಾರ ಬೆಲ್ಲದ ಆರತಿ ಇಲ್ಲಿ ವಿಶೇಷವಾಗಿರುತ್ತೆ. ಎಲ್ಲರೂ ಕೂಡ ತನ್ನ ಸಮಸ್ತ ಭಕ್ತಾದಿಗಳು ಕೂಡ ಬಂದು ಇಲ್ಲಿ ಬೆಲ್ಲದ ಆರತಿ ಮಾಡೋದ್ರಿಂದ ತಮ್ಮ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಹಾಗಾಗಿ ಮತ್ತೆ ಪೌರ್ಣಮಿ ಮತ್ತು ಅಮಾವಾಸ್ಯೆ ದಿವಸ ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ಹೋಮ ಇರುತ್ತೆ, ರಾಜಶ್ಯಾಮಲ ಹೋಮ ಇರುತ್ತೆ, ರಾಜರಾಜೇಶ್ವರಿ
ಹೋಮ ಇರುತ್ತೆ. ಹಾಗಾಗಿ ಮತ್ತು ಬಗಲಾಂಬಿಕಾ ಹೋಮ ಇರುತ್ತೆ, ಮತ್ತು ಅನ್ನಪೂರ್ಣೇಶ್ವರಿ ಹೋಮ ಇರುತ್ತೆ. ಈ ಹೋಮ ಎಂದಕ್ಕೋಸ್ಕರ ಮಾಡ್ತಾರೆ ಅಂದರೆ ತಮ್ಮ ಕಷ್ಟ ಕಾರ್ಪಣ್ಯಗಳು ಅಂದರೆ ನಮ್ಮ ಜಾತಕದಲ್ಲಾಗಿರ್ಬೋದು, ಜನ್ಮ ರಾಶಿಯಲ್ಲಾಗಿರ್ಬೋದು, ಏನೇ ದೋಷಗಳಿರ್ಬೋದು, ತಮ್ಮ ಮನೆಯಲ್ಲಾಗಿರ್ಬೋದು, ಮತ್ತು ವಿವಾಹ ವಿಳಂಬ, ಸಂತಾನ ವಿಳಂಬ ಇವೆಲ್ಲವೂ ಕೂಡ ಏನೇನು ತಮ್ಮ ಕಷ್ಟಗಳೇನಿದೆ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಈ ಹೋಮ ಮಾಡೋದ್ರಿಂದ ತಮಗೆ ಆಯುಷ್ಯ, ಅಭಿವೃದ್ಧಿ, ಅಂದರೆ ಪೀಡ, ಮಾಟ ಮಂತ್ರ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತೇಳಿ ಈ ತಾಯಿಯ ಈ ಸ್ಥಾನದಲ್ಲಿ ನಡೆಸಿರುವಂತಹ ವಿಶೇಷವಾಗಿರುತ್ತೆ. ಧನ್ಯವಾದಗಳು. ನಂದಿ N076 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ವೀಡಿಯೋಸ್ ನೋಡ್ತಾ ಇದ್ದೀರೋ, ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಪ್ರತಿಯೊಂದು ವೀಡಿಯೋನೂ ನಿಮ್ಗೆ ಇಷ್ಟ ಆಗುವಂಥ, ಯೂಸ್ಫುಲ್ ಆಗುವಂಥ ವೀಡಿಯೋಗಳೇ ಆಗ್ತಾ ಇದ್ದೀವಿ. ಈ ವಿಡಿಯೋಗಳಿಂದ ನಿಮ್ಗೆ ಏನಾದರೂ ಉಪಯೋಗ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಸರ್ಕಲ್ಗೆ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗುವಂಥದ್ದು ನೀವು ಮಾಡ್ಬೋದು. ಮತ್ತು ನಮ್ಮ ಹೊಸ ಚಾನಲ್ನ ನೀವು ಬೆಳೆಸ್ತಾ ಇದ್ದರೆ ನಮಗೆ ಇನ್ನೂ ವಿಡಿಯೋಗಳು ಮಾಡೋದಕ್ಕೆ ಪ್ರೋತ್ಸಾಹ ಬರುತ್ತೆ. ದಯವಿಟ್ಟು ಇದೇ ಥರ ಬೆಳೆಸ್ತಾ ಇದ್ದೀವಿ, ವಿಡಿಯೋಗಳು ನೋಡ್ತಾ ಇದ್ವಿ. ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿದ್ವಿ. ಇದೇ ಥರ ಬೆಳೆಸ್ತಾ ಇದ್ವಿ. ಹೆಚ್ಚು ಇನ್ನೂ ವಿಡಿಯೋಗಳು ನಾವು ಮುಂದೆ ಹಾಕ್ತಾ ಇದ್ದೀವಿ. ಓಕೆನಾ? ಥ್ಯಾಂಕ್ ಯು. ತುಂಬಿದ್ದಾರೆ. ಬೆಳಗ್ಗೆ ಬಾಲಕ ರೂಪದಲ್ಲಿ, ಮಧ್ಯಾಹ್ನ ಯೌವನವಾಗಿ, ಸಂಜೆ ಆದರೆ ಒಂದು ಮುದಿಯ ವಯಸ್ಸು ತರ ಕಾಣುವ ಈ ಒಂದು ವಿಗ್ರಹ ವಿಶೇಷವಾದ ನೇತ್ರ ಇರ್ತಕ್ಕಂಥದ್ದು. ಎಲ್ಲಾ ವಿಗ್ರಹದಲ್ಲಿ ನೀವು ನೋಡಿರ್ತೀರ ಅನೇಕ ದೇವಾಲಯದಲ್ಲಿ, ಆದ್ರೆ ಈ ಒಂದು ವಿಗ್ರಹಕ್ಕೆ ನೇತ್ರ ವಿಶೇಷವಾಗಿದೆ. ಇದನ್ನ ದರ್ಶನ ಮಾಡಿ, ನೇತ್ರ ದರ್ಶನ ಮಾಡಿದ್ರೆ ಅವ್ರಿಗೆಲ್ಲ ಪರಿಹಾರ ಉಂಟು. ಅನ್ನಪೂರ್ಣೇಶ್ವರಿ ಕೇಳಿದ್ದ ವರವನ್ನ ಕೊಡೋದು. ಇಡೀ ಋಷಿ ಮುನಿಗಳ ದೇವತೆಗಳಿಗೆಲ್ಲ ಅನ್ನವನ್ನ, ಪ್ರಕೃತಿಗೆ ಅನ್ನ ಕೊಡುವ, ಆಹಾರ ಕೊಡುವ, ಶರೀರಕ್ಕೆ ಆಹಾರವನ್ನು ಒದಗಿಸತಕ್ಕಂತ ತಾಯಿ. ಈ ತಾಯಿ ಬರೀ ಮನುಷ್ಯರಿಗೆಲ್ಲ, ಪಶು ಪಕ್ಷಿಗಳು, ಪ್ರಕೃತಿಯಲ್ಲಿ ಎಲ್ಲ ದೇವರಿಗೂ ಸಹ ಈ ತಾಯಿ ಜಗನ್ಮಾತೆ ಆಗಿರೋದ್ರಿಂದ ಈ ತಾಯಿನ ಆರಾಧನೆ ಮಾಡೋದ್ರಿಂದ ಎಲ್ಲರಿಗೂ ಸಕಲ ಸೌಭಾಗ್ಯಗಳು. ಮೇಲಾಗಿ ಅನ್ನ, ಶರೀರ ದೃಢವಾಗಿ ಆರೋಗ್ಯವಾಗಿ ಇರಬೇಕಾದ್ರೆ ಅನ್ನ ಅಮೃತಕ್ಕೆ ಸಮಾನವಾದ ಒಂದು ಆಹಾರವನ್ನ ಮನುಷ್ಯನಿಗೆ ಬೇಕಾದನ್ನ ಕೊಡಿಸುವುದು. ನಾನಿಲ್ಲಿ HRBR ಲೇಔಟ್ ಕಲ್ಯಾಣ ನಗರ ಬ್ಯಾಂಗ್ಳೂರಿಗೆ ಈ ದೇವಸ್ಥಾನ ಬಂದು ಯೂಟ್ಯೂಬ್ ಮೂಲಕ ನಮಗೆ ಪರಿಚಯ ಆಯಿತು. ಯೂಟ್ಯೂಬ್ ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ಬಂದೆ ನಮಗೆ. ಇಲ್ಲಿಗೆ ಬಂದಾಗ ನನಗೆ ಬಹಳ ಸಂತೋಷ ಆಯಿತು. ಅನ್ನಪೂರ್ಣೇಶ್ವರಿ ಮಾಡಿ ಇಲ್ಲಿನ ಮುಖ್ಯ ವಿಶೇಷಗಳು ಏನು ಅಂದರೆ ಶುಕ್ರವಾರ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿ ಬೆಲ್ಲದ ಅಕ್ಕಿ ಹಚ್ತಾರೆ. ಆಮೇಲೆ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಅವರವರ ಕೋರಿಕೆನ ಇದು ಮಾಡಿ ತೆಂಗಿನಕಾಯಿನ ಕಟ್ತಾರೆ. ಅಮಾವಾಸ್ಯೆಗೆ ಕಪ್ಪು ಕಲರ್ ಬಟ್ಟೆಗಳು ಕಟ್ಟಬೇಕು, ಪೌರ್ಣಮಿ ಅಂದರೆ ರೆಡ್ ಕಲರ್ ಬಟ್ಟೆಗಳೆಲ್ಲ ಕಟ್ಟಬೇಕು. ಅದರಲ್ಲೇ ವಿಶೇಷವಾಗಿ ಇಲ್ಲಿ ಪ್ರತ್ಯೇಕ ಕಲ್ಯಾಣಕ್ಕೋಸ್ಕರ ಪೂಜೆಯನ್ನು ಮಾಡಿಸ್ತಾರೆ. ಆಮೇಲೆ ಅಮಾವಾಸ್ಯೆ ಒಳಗಡೆ ಇದು ಬಗುಲಾಂಬಿಕಾ ದೇವಿ ಹೋಮ ಮಾಡ್ತಾರೆ. ಪೌರ್ಣಮಿ ಒಳಗಡೆ ಇಲ್ಲಿ ರಾಜಾ ಶ್ಯಾಮಲಾದೇವಿ ಹೋಮ ಮಾಡ್ತೇವೆ. ನಾನು ಎಷ್ಟೋ ನನ್ನ 65 ವರ್ಷದಲ್ಲಿ ಎಷ್ಟೋ ದೇವಸ್ಥಾನಗಳು ನೋಡಿದ್ದೀನಿ. ಎಲ್ಲೂ ಈ ಎರಡು ವಿಶೇಷವಾದ ಹೋಮದ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಇದು ನನಗೆ ಇವಾಗ ಬಂದಿರೋ ಸೇರಿ ಒಂದು 6 ಸತಿನೋ 7 ಸತಿನೋ ಆಗಿದೆ ನನಗೆ. ಬಟ್ ನಾನು ಇವತ್ತಿನ ದಿನ ಪರ್ಟಿಕ್ಯುಲರ್ ಆಗಿ ಈ ರಾಜಶ್ಯಾಮಲಾದೇವಿದು ಹೋಳಿ ಹುಣ್ಣಿಮೆ ದಿನ ಆಟಾಡಿದ್ದೀನಿ. ಅದು ಹೋಮದಲ್ಲಿ ಕೂತ್ಕೊಂಡ್ರೆ ನಿಮಗೆ ಹಾಗೆ ವೈಬ್ರೇಷನ್ ಬರುತ್ತೆ. ನೀವು ಫೀಲ್ ಮಾಡಬೇಕು, ನಾವು ಹೇಳೋದಲ್ಲ, ಅದು ಕೂತ್ಕೊಂಡು ನೀವು ಫೀಲ್ ಮಾಡಿದ್ರೆ ಟೈಮ್ ಹೇಗೋ ಊಟ ಏನು ಗೊತ್ತಾಗಲ್ಲ. ಆ್ಯಂಡ್ ಮೋರವರ್ ಈ ದೇವಸ್ಥಾನದ ನಿರ್ವಾಹಕರು ಶ್ರೀಕಾಂತ್ ಅಂತಿದ್ದಾರಲ್ಲ, ಫ್ಯಾಮಿಲಿನ ನಡೆಸ್ತಾ ಇರೋದು, ಅವ್ರಿಗೆ ಈ ಅಮ್ಮನವ್ರು ಸಿಕ್ಕಿರೋದು. ಅವ್ರ ಇದು ಪೂರ್ವಿಕರಿಗೆ ಈ ಅನ್ನಪೂರ್ಣೇಶ್ವರಿ ಸಿಕ್ಕಿ ಅವರು ಪ್ರತಿಷ್ಠಾಪನೆ ಮಾಡಿ, ಆಮೇಲೆ ಲಿಂಗ ಇದೆ, ಶಿವಲಿಂಗ ಇದೆ, ಅದನ್ನು ಕಾಶಿಯಿಂದ ತಂದಿದ್ದಾರೆ. ಕಾಶಿಯಿಂದ ತಗೊಂಡು ಬಂದು ಇಲ್ಲಿ ಪೂಜೆ ಮಾಡಿದ್ದಾರೆ. ಶಿವರಾತ್ರಿ ಒಳಗಡೆ ಇದು ಈ ಶಿವಲಿಂಗಕ್ಕೆ ಅಭಿಷೇಕನೂ ಮಾಡಿಸಿದ್ದಾರೆ. ಒಂದು ಈ ಹೋಮದ ವಿಶೇಷಗಳು ಕೂತ್ಕೊಂಡು ನಾವು ಮಾಡಿದ್ರೆ ನಮಗೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಒಂದು ನಿಮಗೆ ಯಾವುದೇ ಥರದ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ರೂ ನೀವು ಬೇಡ್ಕೊಂಡು ಮಾಡ್ಬೋದು. ಆಮೇಲೆ ಆ ಹೋಮಕ್ಕೆ ಆರಾಧ್ಯವನ್ನು ಕಲಿಸ್ತಾರೆ. ನಿಜವಾಗಲೂ ನನಗೆ ಭಾಳ ಖುಷಿ ಆಯಿತು. ಆರೋಗ್ಯ ಎಷ್ಟು ಚೆನ್ನಾಗಿ ಮಂತ್ರಗಳಾಗಿ ಒಂದೊಂದಕ್ಕೂ ಸಪ್ತಮಾತೃಕೆಯದಿರ್ಬೋದು, ನವಗ್ರಹದಿರ್ಬೋದು,
ತುಂಬ ಚೆನ್ನಾಗಿ ಮಾಡಿದ್ರೆ. ಅಂಡ್ ಒಟ್ಟಿನಲ್ಲಿ ಈ ಕ್ಷೇತ್ರ ಬಂದ್ಬಿಟ್ಟು ತುಂಬ ಪವರ್ಫುಲ್ ಕ್ಷೇತ್ರ ಆಗಿದೆ. ಇದಲ್ಲದೆ ಒಂದು ಲಾಸ್ಟ್ ಮಂತ್ ಕೋಡಿ ಮಠದ ಗುರುಗಳು ಬಂದಿದ್ದರು. ಅವರು ಬಂದು ಇಲ್ಲಿ ದೇವಸ್ಥಾನದಲ್ಲಿ ಅಮ್ಮನವ್ರಿಗೆ ಪೂಜೆ ಎಲ್ಲ ಮಾಡಿ ಆಶೀರ್ವಚನ ಎಲ್ಲ ಮಾಡಿ ಹೋಗಿದ್ದಾರೆ. ಅವರೇ ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದಾರೆ. ತುಂಬ ಬೆಳೆಯುತ್ತೆ ಈ ದೇವಸ್ಥಾನ ಅಂತೆಲ್ಲ ಕೊಟ್ಟಿದ್ದಾರೆ. ನಾವು ಅಮ್ಮನವ್ರು ಏನು ಅನುಗ್ರಹ ಮಾಡ್ತಾರೋ ಬರ್ತೀವಿ, ನೋಡ್ತೀವಿ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ಎಲ್ಲರಿಗೂ ಇರುತ್ತೆ ಪರ್ಟಿಕ್ಯುಲರ್ ಆಗಿ ನನ್ನ ದೇವ್ರ ಮೇಲೆ ಬಿಟ್ಬಿಟ್ಟು. ಯಾಕಂದರೆ ನಾವು ಏನು ಅಂತ ಕೇಳಬಾರ್ದು. ಅಮ್ಮಂಗೆ ಗೊತ್ತಿರುತ್ತೆ, ಅಮ್ಮಂಗೆ ಗೊತ್ತಿರುತ್ತೆ ಏನಕ್ಕೆ ಬರ್ತಾರೆ ಏನು ಅಂತ. ನಾವು ಅವ್ರ ಮುಂದೆ ನಿಂತ್ಕೊಂಡ್ರೆ ಅವ್ರಿಗೆ ಅರ್ಥ ಆಗುತ್ತೆ, ರಿಲೀಫು ಆಗುತ್ತೆ. ನಾನಿವಾಗ 6ನೇ ಸತಿನ ಏನೋ ಬಂದಿರೋದು. ತುಂಬ ಜನ ಇಮಿಡಿಯೇಟಾಗೂ ಆಗಿಲ್ಲ ಅಂತ ತೆಲುಗಾತಿ ಮಾಡೋರು ಮಾಡ್ತಾರೆ, ತೆಂಗಿನಕಾಯಿ ಕಟ್ತಾರೆ. ನಂಬಿನೇ ಬರಬೇಕು. ನಂಬಿ ಬಂದರೆ ಅದು ಅವ್ರ ಮನಸ್ಸಿನ ಸ್ಟೈಲ್ ಇದ್ದಲ್ಲ, ಅವ್ರ ಮನಸ್ಸಿಗೆ ನಂಬಿದರೆ ನಾರಾಯಣ. ನಂಬಿಕೆಯಿಂದ ಬಂದರೆ ಯಾವುದೇ ಅನ್ನಪೂರ್ಣೇಶ್ವರಿಗೆ ಯಾವುದೇ ನಂಬಿಕೆ ಕೆಟ್ಟವರಿಲ್ಲ ಅಂತ ಆ ಥರ ನಂಬಿ ಬಂದರೆ ಖಂಡಿತ ಗೊತ್ತಿಲ್ಲ ಅಂದರೆ 2 ದಿನ ಬಿಟ್ಟು ಆಗ್ಬೋದು. ಇವಾಗ